ಶಾಂತಿ. ಡೇಟ್ ಆಗಿದೆ 29 ಜನವರಿ 1975. ಅವೇಕ್ ಬಾಪ್ ದಾದಾ ಮಧುಬನ ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಪರಖನೆ ಕಿ ಶಕ್ತಿಗೆ ಪ್ರಯೋಗಸೆ ಸಫಲತಾ. ಪರಖ ಮಾಡ್ಕೊಳ್ತಕ್ಕಂಥ ಶಕ್ತಿಯ ಪ್ರಯೋಗ ಮಾಡೋದ್ರಿಂದ ನಮಗೇನಾಗ್ತದೆ, ಸಫಲತೆ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. सर्वशक्तियों और वरदानों के दाता शिव बाबा सच्चे राजऋषि स्वरूप वत्सों के सम्मुख बोले, ಸರ್ವಶಕ್ತಿಯೋ और ವರದಾನೋं के दाता, ಸರ್ವಶಕ್ತಿಗಳನ್ನು ಮತ್ತು ವರದಾನಗಳ ಕೊಡುವಂತಹ ಶಿವಬಾಬಾ ಸತ್ಯ ರಾಜಋಷಿ ಸ್ವರೂಪ ಮಕ್ಕಳ ಎದುರುಗಡೆ ಬಾಬಾ ಹೇಳ್ತಿದ್ದಾರೆ, आज की यह सभी ರಾಜ ಋಷಿಯೋं की ಸಭಾ है. ಬಾಬಾ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಇವತ್ತಿನ ಸಭೆ ಏನಾಗಿದೆ, ರಾಜ ಋಷಿಗಳ ಸಭೆ ಇದು ಅಂತ ಹೇಳ್ತಾರೆ. ಯಾರು ರಾಜ ಋಷಿಗಳು? ನಾವೇ ಎಲ್ಲರೂ. ಜೈಸೆ ಮಧುಬನ್ ಶಬ್ದ ದೋ ಬಾತೋं को ಸಿದ್ಧ करता है, ಹೇಗೆ ಮಧುಬನ ಅನ್ನೋ ಶಬ್ದ ಎರಡು ಮಾತುಗಳನ್ನು ಸಿದ್ಧ ಮಾಡ್ತದೆ. एक मधुरता और बेहद की वैराग्य वृत्ति को, ಒಂದು ಮಧುರತೆ ಮತ್ತು ಬೇಹದ್ದಿನ ವೈರಾಗ್ಯದ ವೃತ್ತಿಯನ್ನು. ऐसे ही राजऋषि शब्द है जिसका अर्थ है, ಹಾಗೆಯೇ ರಾಜಋಷಿ ಶಬ್ದದ ಅರ್ಥ ಹೇಳ್ತಾರೆ ಬಾಬಾ, ರಾಜ್ ಕರ್ನೆ ವಾಲೆ, ರಾಜ್ಯವನ್ನು ಮಾಡುವಂಥವ್ರಿಗೆ ಏನಂತ ಹೇಳ್ತಾರೆ, ರಾಜಋಷಿ. ತೋ ರಾಜಋಷಿ ಹೇ ಬೆಗರ್ ಟು ಪ್ರಿನ್ಸ್. ರಾಜಋಷಿ ಅಂತ ಮತ್ತೇನು, ಭಿಕ್ಷುಕನಿಂದ ಪ್ರಿನ್ಸ್ ಆಗೋದು, ರಾಜ್ಕುಮಾರ್ ಆಗೋದು. ಜಿತನಾ ಹಿ ಅಧಿಕಾರ ಉತನಾ ಹಿ ಸರ್ವತ್ಯಾಗ, ಎಷ್ಟೆಷ್ಟು ಅಧಿಕಾರ ಇದೆ ಅಷ್ಟು ಎಲ್ಲವನ್ನ ತ್ಯಾಗ ಮಾಡುವುದು ಅಂತ ಹೇಳ್ತಾರೆ ಬಾಬಾ. ಸರ್ವತ್ಯಾಗಿ ಅರ್ಥಾತ್, ಸರ್ವತ್ಯಾಗಿ ಅಂದರೆ ಏನು ಅಂತ ಹೇಳ್ತಾರೆ ಬಾಬಾ. अर्थात समय के ऊपर, संकल्प के ऊपर, स्वभाव और संस्कार के ऊपर अधिकार प्राप्त करने वाले. ನಾವೆಲ್ಲ ತ್ಯಾಗಿ ಅಂತಂದ್ರೆ ಏನಂತ ತಿಳ್ಕೊಂಡಿದ್ದೀವಿ, ಎಲ್ಲವನ್ನ ಬಿಟ್ಬಿಡೋದು ಅಂತ ಹೇಳಿದ್ದೀವಿ. ಆದರೆ ಇಲ್ಲಿ ಬಾಬಾ ಅದರ ಅರ್ಥ ಹೆಂಗೆ ಹೇಳ್ತಿದ್ದಾರೆ ಅಂತಂದರೆ, ಸಮಯದ ಮೇಲೆ, ಸಂಕಲ್ಪದ ಮೇಲೆ, ಸ್ವಭಾವದ ಮೇಲೆ, ಸಂಸ್ಕಾರಗಳ ಮೇಲೆ ನಮಗೆ ಅಧಿಕಾರ ಇರಬೇಕು ಅಂತಾರೆ ಬಾಬಾ. ಅಂದರೆ ಅದರ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ಯಾವ್ಯಾವ ಸಮಯವನ್ನು ಹೇಗೆ ಬಳಕೆ ಮಾಡ್ಕೋಬೇಕು, ಸಂಕಲ್ಪ ಹೇಗೆ ಮಾಡಬೇಕು, ನಮ್ಮ ಸ್ವಭಾವ ಹೆಂಗಿರಬೇಕು, ನಮ್ಮ ಸಂಸ್ಕಾರ ಹೆಂಗಿರಬೇಕು, ಇದ್ರ ಮೇಲೆ ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳಂಥವನಿಗೆ ಸರ್ವತ್ಯಾಗಿ. ಆ ಸರ್ವತ್ಯಾಗಿಗೆ ಏನಂತ ಹೇಳ್ತಾರೆ, ರಾಜಋಷಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಜೈಸಾ ಸಮಯ और संस्कारों को, बाबा ಹೇಳ್ತಾರೆ, जैसे चाहे वैसे अपने समय, स्वभाव, संस्कार को परिवर्तन कर सके. अर्थात जैसा समय वैसा अपना स्वरूप व स्थिति धारण कर सके. ಮತ್ತು ಮುಂದೆ ಹೇಳ್ತಾರೆ ಬಾಬಾ, ಈ ಸಮಯದ ಮೇಲೆ, ಸಮಯವನ್ನು ಮತ್ತು ಸಂಕಲ್ಪವನ್ನು, ಸ್ವಭಾವವನ್ನು, ಸಂಸ್ಕಾರದ ಮೇಲೆ ಅಧಿಕಾರಿ ಪ್ರಾಪ್ತಿ ಮಾಡ್ಕೊಳ್ಳೋದಂದ್ರೆ ಏನು ಅಂತ ಮತ್ತೆ ಹೇಳ್ತಾರೆ ಬಾಬಾ. ಜೈಸೆ ಚಾಹೆ, ಹೇಗೆ ಬೇಕೋ, ಯಾವಾಗ ಬೇಕೋ ಸಮಯವನ್ನು, ಸ್ವಭಾವವನ್ನು ಮತ್ತು ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳೋದು, ಅದರ ಅರ್ಥ ಏನು? ಜೈಸಾ ಸಮಯ ವೈಸಾ ಅಪನಾ ಸ್ವರೂಪ್, ಹೇಗೆ ಸಮಯವೋ ಹಾಗೆ ನಮ್ಮ ಸ್ವರೂಪ ಇರಬೇಕು, ನಮ್ಮ ಸ್ಥಿತಿ ಧಾರಣ ಮಾಡಿಕೊಂಡಿರಬೇಕು ಅಂತ ಹೇಳ್ತಾರೆ ಬಾಬಾ. ऐसे राजऋषि अर्थात सर्व अधिकारी और सर्वत्यागी बने हो. ಇಂಥ ರಾಜಋಷಿ ಅರ್ಥಾತ್ ಸರ್ವ ಅಧಿಕಾರಿ, ಎಲ್ಲದರ ಮೇಲೆ ಅಧಿಕಾರಿ ಮತ್ತು ಸರ್ವತ್ಯಾಗಿ ಬನೆ ಹೋ, ಸರ್ವತ್ಯಾಗಿ ಆಗಿದ್ದೀರಾ ಅಂತಂದರೆ ನಾವು ಹೇಳ್ತಾರೆ ಬಾಬಾ. ಎಂಥ ಸಮಯದಲ್ಲಿ ನಮಗೆ ಯಾವ ಶಕ್ತಿ ಬೇಕೋ ಆ ಶಕ್ತಿಯನ್ನು ಏನು ಮಾಡ್ಕೋಬೇಕು, ಆ ಸ್ವರೂಪದಲ್ಲಿ ಬರಬೇಕು, ಆ ಸ್ಥಿತಿ ಏನು ಮಾಡಬೇಕು, ಧಾರಣ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. जन्म लेते ही कर्म प्रमाण श्रेष्ठ स्वमान प्रमाण राज ऋषि का पद बाप दादा द्वारा प्राप्त हुआ है ना. ನೋಡ್ರಿ ಬಾಬಾ ಹೇಳ್ತಾರೆ,
ಬ್ರಾಹ್ಮಣ ಜನ್ಮ ತಗೊಳ್ತಾನೆ ಅದೇ ಕ್ಷಣದಿಂದ ಶ್ರೇಷ್ಠ ಸ್ವಮಾನ ಪ್ರಮಾಣವಾಗಿ ರಾಜ ಋಷಿ ಪದವಿಯನ್ನು ಬಾಪ್ ದಾದಾರವರಿಂದ ಪ್ರಾಪ್ತಿ ಮಾಡ್ಕೊಂಡಿದ್ದೀರಲ್ಲ. ಸರ್ವ ಅಧಿಕಾರಿ ಬನ್ ಗಯೇ ಹೋ ಯಾ ಅಭಿ ಬನನಾ ಹೇ, ಎಲ್ಲದರ ಮೇಲೆ ಅಧಿಕಾರಿ ಆಗಿದ್ದೀರೋ ಅಥವಾ ಇನ್ನೂ ಆಗಬೇಕಾಗಿದೆಯೋ. ಕ್ಯಾ ಸಮಜ್ತೆ ಹೋ, ಏನು ತಿಳ್ಕೊಂಡಿದ್ದೀರಾ. आप सबका विशेष नारा कौन सा है. जब जन्म सिद्ध अधिकार है तो जन्म लेने से ही प्राप्त है, तब अधिकारी तो बन ही गए ना. ಬಾಬಾ ಹೇಳ್ತಾರೆ, ನಾವು ಎಲ್ಲಿ ಜನ್ಮ ತಗೊಳ್ತೀವೋ ಆ ಸ್ಥಾನದ ಮೇಲೆ ನಮಗೇನಿರ್ತದೆ, ಅಧಿಕಾರ ಇರ್ತದೆ, ಜನ್ಮಸಿದ್ಧ ಅಧಿಕಾರ ಇರ್ತದೆ. ಜನ್ಮ ತಗೊಳ್ತಾನೆ, ಜನ್ಮದಿಂದನೇ ನಮಗೇನಿರ್ತದೆ, ಪ್ರಾಪ್ತಿ ಆಗ್ತದೆ. ಆವಾಗ ಅಧಿಕಾರಿತೋ ಬನ್ ಹಿ ಗಯೇ, ನೀವು ಅದಕ್ಕೆ ಅಧಿಕಾರಿ ಆಗೇ ಬಿಟ್ಟಿದ್ದೀರಾ. ಈಗ ತಂದೆ ಮಕ್ಕಳಾಗಿದ್ದೀವಿ ಅಂತಂದರೆ ತಂದೆಯ ಎಲ್ಲ ಆಸ್ತಿಗೂ ನಾವೇನಾಗಿದ್ದೀವಿ, ಅಧಿಕಾರಿಗಳು ಆಗಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಬಾಬಾ. नॉलेजफुल अर्थात मास्टर ज्ञान सागर. जब मास्टर ज्ञान सागर बन गए तो नॉलेज अर्थात समझ से अधिकार प्राप्त होता है. ಮಾಸ್ಟರ್ ಜ್ಞಾನ ಸಾಗರ ಅಂದರೆ ನಾಲೆಜ್ಫುಲ್. ಯಾವಾಗ ಮಾಸ್ಟರ್ ಜ್ಞಾನ ಸಾಗರ ಆಗಿಬಿಟ್ಟಿದ್ದೀರೋ, ಜ್ಞಾನ ಅದರ ಅರ್ಥ, ಜ್ಞಾನದ ಅರ್ಥಾತ್ ಸಮಜ್ಸೆ. ಜ್ಞಾನದ ಅರ್ಥ ಏನಂತ ಹೇಳ್ತಾರೆ ಬಾಬಾ, ಸಮಜ್ಸೆ, ತಿಳುವಳಿಕೆಯಿಂದ ಅಧಿಕಾರಿ ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ, ಪ್ರಾಪ್ತಿ ಆಗ್ತದೆ. ಸಮಜ್ ಕಮ್ ತೋ ಅಧಿಕಾರ ಭಿ ಕಮ್, ತಿಳುವಳಿಕೆ ಇಲ್ಲ ಅಂತಂದರೆ ನಿಮಗೆ ಅದ್ರ ಮೇಲೆ ಅಧಿಕಾರನೂ ಕಡಿಮೆ ಆಗ್ತದೆ. ನಾಲೆಜ್ಫುಲ್ ತೋ ಹೋನ, ನಾಲೆಜ್ಫುಲ್ ಅಂತೂ ಆಗಿದ್ದೀರಲ್ಲ. ಅಬ್ ಲಾಸ್ಟ್ ಸ್ಟೇಜ್ ಕ್ಯಾ ಹೇ, ಈಗ ಕೊನೆಯ ಸ್ಥಿತಿ ಯಾವುದಾಗಿದೆ. ಉಸ್ಕೋ ಜಾನ್ತೆ ಹೋ, ನಿಮಗೆ ಗೊತ್ತಾ. ಕರ್ಮಾತೀತ್ ಬನ್ನೆ ಕಿ ಸ್ಟೇಜ್ ಕಿ ನಿಶಾನಿ ಕ್ಯಾ ಹೇ, ಕರ್ಮಾತೀತ ಆಗುವುದರ ಸಂಕೇತ ಏನಾಗಿದೆ. ಸದಾ ಸಫಲತಾ ಮೂರ್ತ, ಸಮಯ ಭೀ ಸಫಲ್, ಸಂಕಲ್ಪ ಭೀ ಸಫಲ್, ಸಂಪರ್ಕ और संबंध भी सदा सफल. इसको कहते ಹ್ಯಾನ್ಸ್ ಫಲತಾ ಮೂರ್ತ. ಬಾಬಾ ಹೇಳ್ತಾರೆ, ಸದಾ ಸಫಲತಾ ಮೂರ್ತ ಇರಬೇಕು, ಸಮಯ ಭೀ ಸಫಲ ಆಗಬೇಕು, ಸಂಕಲ್ಪ, ಸಂಬಂಧ, ಸಂಪರ್ಕ ಎಲ್ಲವೂ ಏನಾಗಿರಬೇಕು, ಯಾವಾಗಲೂ ಸಫಲ ಇರುವಂಥವ್ರಿಗೆ ಏನಂತಾರೆ, ಹ್ಯಾನ್ಸ್ ಫಲತಾ ಮೂರ್ತ ಅಂತ ಹೇಳ್ತಾರೆ. ऐसे सफलता मूर्त बनने के लिए वर्तमान समय प्रमाण विशेष कौन सी शक्ति की आवश्यकता है. ಈ ಥರ ನೀವು ಸಫಲತಾ ಮೂರ್ತ ಆಗಬೇಕು ಅಂತಂದರೆ ವರ್ತಮಾನ ಸಮಯದ ಪ್ರಮಾಣವಾಗಿ ವಿಶೇಷವಾಗಿ ಯಾವ ಶಕ್ತಿಯ ಅವಶ್ಯಕತೆ ಇದೆ. ಜಿಸ್ಸೆ ಕಿ ಸಬ್ ಬಾತೋ ಮೇ ಸದಾ ಸಫಲತಾ ಮೂರ್ತ ಬನ್ ಜಾಯೆ, ಎಲ್ಲ ಮಾತುಗಳಲ್ಲಿ ನೀವೇನಾಗಬೇಕು, ಸಫಲತಾ ಮೂರ್ತ ಆಗಬೇಕು. ವಹ ಕೌನ್ ಸಿ ಶಕ್ತಿ ಹೇ, ಅದು ಯಾವ ಶಕ್ತಿಯಾಗಿದೆ. ಸರ್ವಶಕ್ತಿಯ ಪ್ರಾಪ್ತ ಹೋ ರಹಿ ಹೇ, ಫಿರ್ ಭಿ ವರ್ತಮಾನ ಸಮಯ ಪ್ರಮಾಣ ವಿಶೇಷ ಅವಶ್ಯಕತಾ ಪರಖನೆ ಕಿ ಶಕ್ತಿ ಹೇ ಕಿ ಹೇ. ಬಾಬಾ ಹೇಳ್ತಾರೆ, ಎಲ್ಲ ಶಕ್ತಿಗಳು ಪ್ರಾಪ್ತ ಆಗಿರ್ಬೋದು, ಆದಾಗ್ಯೂ ಕೂಡ ವರ್ತಮಾನ ಸಮಯದಲ್ಲಿ ವಿಶೇಷವಾಗಿ ನಿಮಗೆ ಇರುವಂಥ ಅವಶ್ಯಕತಾ ಶಕ್ತಿ ಯಾವುದು ಅಂದರೆ ಪರಖನೆ ಕಿ ಶಕ್ತಿ ಕಿ ಅವಶ್ಯಕತಾ ಅಂತ ಹೇಳ್ತಾರೆ ಬಾಬಾ. ಯಾಕೆ ಹೇಳ್ತಾರೆ, ಮಾಯೆ ಎಲ್ಲ ಕಡೆ ಮಾಯೆ ತುಂಬಿಕೊಂಡಿದೆ. ಎಲ್ಲಿ ಮಾಯೆ ಇದೆ ಅದು ಹೆಂಗೆ ಬರ್ತದೆ, ಏನು ಎಂತು ಅದನ್ನು ಪರಖ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕು. ಇಲ್ಲಾಂದರೆ ಏನಾಗ್ಬಿಡ್ತೀವಿ, ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. अगर परखने की शक्ति तीव्र है तो भिन्न भिन्न प्रकार के आए हुए विघ्न जो लगन में विघ्न बनते हैं, उन विघ्नों को पहले से ही जानकर उन द्वारा वार होने से पहले ही उन्हें समाप्त कर देते हैं. ಯಾಕೆ ಪರಖನೆ ಕಿ ಶಕ್ತಿಯ ತುಂಬ ಅವಶ್ಯಕತೆ ಇದೆ ಅಂತಂದರೆ ಅದು ಬಹಳ ತೀವ್ರ ಆಗಿರಬೇಕು. ಯಾಕಂತಂದರೆ ಭಿನ್ನ ಭಿನ್ನ ಪ್ರಕಾರದ ವಿಘ್ನಗಳು ಬರ್ತವೆ. ಪರಮಾತ್ಮನ ಲಗನ್ನಲ್ಲಿ ಇದ್ದುಕೊಂಡು ವಿಘ್ನ ಜೋ ಲಗನ್ ಮೇ ವಿಘ್ನ ಬಂತೆ ಹೇ. ಬಾಬಾ ಹೇಳ್ತಾರೆ, ಪರಮಾತ್ಮನ ನೆನಪು ಮಾಡ್ತಾ ಮಾಡ್ತಾ ಹೋಗ್ತಾ ಹೋಗ್ತಾ ಅಲ್ಲೇನಾಗ್ಬಿಡ್ತದೆ, ವಿಘ್ನ ಬಂದುಬಿಡ್ತವೆ. ಆ ವಿಘ್ನಗಳನ್ನು, ವಿಘ್ನ ಬರ್ತಿದೆ ಅಂತ ಮೊದಲೇ ಗೊತ್ತಾಯಿತು ಅಂದರೆ, ತಿಳ್ಕೊಂಡ್ರಿ ಅಂತಂದರೆ ಅದರ ಮುಖಾಂತರ ನೀವೇನು ಮಾಡ್ಬೋದು, ಯುದ್ಧ ಮಾಡುವುದರ ಮೊದಲೇ ಆ ವಿಘ್ನವನ್ನು ಏನು ಮಾಡ್ಬೋದು, ಸಮಾಪ್ತ ಮಾಡ್ಬೋದು ಅಂತ ಹೇಳ್ತಾರೆ ಬಾಬಾ. इस कारण व्यर्थ समय जाने के बदले समर्थ में जमा हो जाता है.
ಹೀಗೆ ನಮಗೆ ಪರಖ ಮಾಡ್ಕೊಳ್ತಕ್ಕಂಥ ಶಕ್ತಿ ಇತ್ತು ಅಂತಂದರೆ ಎಷ್ಟೆಷ್ಟು ಉಳಿತಾಯ ಆಗ್ತದಂದರೆ, ಇಂಥ ವಿಘ್ನ ನಮಗೆ ಬರೋದಿದೆ ಅಂತ ಪರಖನಿಕೆ ಶಕ್ತಿಯಿಂದ ಗೊತ್ತು ಮಾಡ್ಕೊಂಡ್ವಿ ಅಂತಂದರೆ ಅದರ ಜೊತೆ ಯುದ್ಧ ಮಾಡೋದು ಉಳಿತದೆ, ಶ್ರಮ ಉಳಿತದೆ, ಸಮಯ ಉಳಿತದೆ, ಮತ್ತು ಬೇಗನ ಸಫಲ ಆಗಿಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ, ಸಮರ್ಥ ಆಗಿಬಿಡ್ತೀವಿ. ऐसे ही सेवा में हर एक आत्मा की मुख्य इच्छा और उसका मुख्य संस्कार जानने के कारण ಬಾಬಾ ಹೇಳ್ತಾರೆ, ಹೀಗೇ ಸೇವೆಯಲ್ಲಿ ಪ್ರತಿಯೊಂದು ಆತ್ಮನ ಮುಖ್ಯ ಇಚ್ಛೆ ಮತ್ತು ಮುಖ್ಯ ಸಂಸ್ಕಾರ ತಿಳ್ಕೊಳ್ಳೋದರ ಕಾರಣ ಉಸಿ ಪ್ರಮಾಣ, ಅದರ ಪ್ರಮಾಣವಾಗಿ ಉಸ್ ಆತ್ಮ ಕೋ, ಆ ಆತ್ಮನಿಗೆ ವಹಿ ಪ್ರಾಪ್ತಿ कराने के कारण सेवा में भी सदा सफल कर रहते हैं. ಅದಕ್ಕೆ ಹೇಳ್ತಾರೆ ಬಾಬಾ, ಆ ಆತ್ಮಕ್ಕೆ ಏನು ಬೇಕಾಗಿದೆಯೋ, ಏನು ಪ್ರಾಪ್ತಿ ಬೇಕಾಗಿದೆಯೋ ಆ ಪ್ರಾಪ್ತಿಯನ್ನು ಅದಕ್ಕೆ ಮಾಡಿಸ್ಬಿಟ್ರೆ ಸೇವೆಯಲ್ಲಿ ಸದಾ ಏನಾಗ್ಬಿಡ್ತೀರಾ, ಸಫಲ ಆಗಿಬಿಡ್ತೀರಾ. तीसरी बात यह है कि दूसरों के संबंध में आने का जो मुख्य सब्जेक्ट है उसमें भी हर एक आत्मा के संस्कार तथा स्वभाव को जानते हुए उसी प्रमाण उसे सदा संतुष्ट रखेंगे. ಏನಾಗ್ತೈತಿ ಅಂದರೆ ಪರಖನೆಗೆ ಶಕ್ತಿಯಿಂದ ಮೂರನೇ ಮಾತು ಏನು ಅಂತಂದರೆ, ಬೇರೆಯವರ ಸಂಬಂಧದಲ್ಲಿ ಬಂದಾಗ ಮುಖ್ಯ ಸಬ್ಜೆಕ್ಟು ಮುಖ್ಯ ಸಬ್ಜೆಕ್ಟ್ ಹೇ, ಮುಖ್ಯ ವಿಷಯ ಏನಾಗಿದೆ ಅಂತಂದರೆ ಉಸ್ಮೇ ಭಿ ಹರ್ ಏಕ್ ಆತ್ಮಕ್ಕೆ ಸಂಸ್ಕಾರ, ಪ್ರತಿಯೊಬ್ಬರ ಆತ್ಮಗಳ ಸಂಸ್ಕಾರ ಹಾಗೂ ಸ್ವಭಾವವನ್ನು ತಿಳ್ಕೊಂಡು ಅದರ ಪ್ರಮಾಣವಾಗಿ ಆ ಆತ್ಮಗಳನ್ನು ನಾವು ಸಂತುಷ್ಟ ಮಾಡಬಹುದು ಅಂತ ಹೇಳ್ತಾರೆ ಬಾಬಾ. ಇದರಿಂದ ಪರಖನಿಕೆ ಶಕ್ತಿಯಿಂದ. ಚೌಥಿ ಬಾತ್ ಹೇ, ನಾಲ್ಕನೇದು ಸಮಯ ಕಿ ಗತಿ, ಸಮಯದ ಗತಿ ಏನಾಗ್ತಿದೆ, ಸ್ಪೀಡ್ ಇದೆ ಅಲ್ಲ. ಕಿಸ್ ಸಮಯ ಕೈಸಾ ವಾತಾವರಣ ವಾಯುಮಂಡಲ ಹೇ, ಯಾವ ಸಮಯದಲ್ಲಿ ಎಂಥ ವಾತಾವರಣ ವಾಯುಮಂಡಲ ಇದೆ, ಅವ್ರು ಕ್ಯಾ ಹೋನಾ ಚಾಹಿಯೇ, ಅಲ್ಲಿ ಏನಾಗಬೇಕಾಗಿದೆ, ಇಸ್ಕೋ ಪರಖನೆಗೆ ಕಾರಣ, ಅದನ್ನು ಪರಖ ಮಾಡುವುದರ ಕಾರಣ ಸಮಯ ಪ್ರಮಾಣ ಹಿ ಸ್ವಯಂ ಕೋಭಿ, ಸಮಯ ಪ್ರಮಾಣವಾಗಿ ಸ್ವಯಂವನ್ನು ಮತ್ತು ಅನ್ಯ ಆತ್ಮಗಳನ್ನು ಕೂಡ ತೀವ್ರಗತಿಯಿಂದ ಅವರನ್ನು ಲಾ ಸಕೆಂಗೆ, और जैसा समय वैसा स्वरूप धारण करने का उमंग और उत्साह भी भर सकेंगे तथा समय प्रमाण नॉलेजफुल और लॉफुल या लवफुल भी बन तथा बना सकेंगे और इस प्रकार सदा सफल बन सकेंगे, क्योंकि कभी लॉफुल बनना है और कभी लवफुल बनना है. इसलिए यह परख होने के कारण सदा ಸಹಜ ಹಿ ಸಫಲ್ रहेंगे. ಯಾಕೆ ಪರಖನೆಗೆ ಶಕ್ತಿ ಬೇಕು ಅಂತ ಬಾಬಾ ಹೇಳ್ತಾರೆ, ಯಾವ ಸಮಯದಲ್ಲಿ ಎಂಥ ವಾತಾವರಣದಲ್ಲಿ ವಾಯುಮಂಡಲ ಹೇಗೆ ಇರ್ತದೋ ಅದನ್ನೆಲ್ಲ ಪರಖ ಮಾಡಿಕೊಂಡು ಸಮಯ ಪ್ರಮಾಣವಾಗಿ ಸ್ವಯಂನಲ್ಲಿ ಮತ್ತು ಅನ್ಯರಲ್ಲಿ ತೀವ್ರಗತಿಯಿಂದ ಪುರುಷಾರ್ಥ ಮಾಡ್ತಕ್ಕಂಥ ಉತ್ಸಾಹವನ್ನು ನೀವು ತುಂಬ್ತೀರಾ. ಹೇಗೆ ಸಮಯ ಹಾಗೆ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುವಂಥ ಉಮಂಗ ಉತ್ಸಾಹ ಬರ್ತದೆ. ಸಮಯ ಪ್ರಮಾಣ ಏನಾಗಬೇಕು ಆಗ್ತದೆ, ನಾಲೆಜ್ಫುಲ್ ಆಗಬೇಕಾಗ್ತದೆ, ಲಾಫುಲ್ ಆಗಬೇಕಾಗ್ತದೆ, ಲವ್ಫುಲ್ ಆಗಬೇಕಾಗ್ತದೆ. ಯಾವ ಸಮಯದಲ್ಲಿ ಲಾಫುಲ್ ಆಗಬೇಕು, ಯಾವ ಸಮಯದಲ್ಲಿ ಲವ್ಫುಲ್ ಆಗಬೇಕು, ಈ ಒಂದು ಶಕ್ತಿ ನಮಗೆ ಬರ್ತದೆ. ಅದಕ್ಕಾಗಿ ಪರಖ ಮಾಡುವುದರ ಕಾರಣ ಸದಾ ಸಹಜ ಏನಾಗ್ಬಿಡ್ತೀರಾ, ಸಫಲ ಆಗಿಬಿಡ್ತೀರಾ. ऐसे ही सफलता मूर्त के सामने प्रकृति व परिस्थिति भी दासी बन जाती है. ಈ ಥರ ನೀವು ಸಫಲತಾ ಮೂರ್ತ ಆದ್ರಿ ಅಂತಂದರೆ ನಿಮ್ಮ ಎದುರುಗಡೆ ಪ್ರಕೃತಿ ಮತ್ತು ಪರಿಸ್ಥಿತಿಗಳು ಕೂಡ ದಾಸಿ ಆಗಿಬಿಡ್ತಾರೆ. ಅರ್ಥಾತ್ ವೇ ಪ್ರಕೃತಿ और परिस्थिति के ऊपर सदा विजयी बनती है. ಯಾರಿಗೋ ಪರಖನೆಗೆ ಶಕ್ತಿ ತುಂಬ ಒಳ್ಳೆಯದಾಗಿರ್ತದೋ ಅವರು ಪ್ರಕೃತಿ ಮೇಲೆ ಮತ್ತು ಪರಿಸ್ಥಿತಿ ಮೇಲೇನೂ ಕೂಡ ಯಾವಾಗಲೂ ವಿಜಯಿ ಆಗ್ತಾರೆ. ವೇ ಪ್ರಕೃತಿ ವ ಪರಿಸ್ಥಿತಿಗೆ ವಶೀಭೂತ್ ನಹಿ ಹೋತೆ. ಅಂಥವರು ಎಂದೂ ಕೂಡ ಪ್ರಕೃತಿಗೆ ಮತ್ತು ಪರಿಸ್ಥಿತಿಗೆ ವಶೀಭೂತ ಆಗೋದಿಲ್ಲ, ಬದಲಾಗಿ ವಿಜಯಿ ಆಗ್ತಾರೆ. ಐಸೆ ವಿಜಯಿ ಕೋ ಹಿ ಸದಾ ಸಫಲತಾ ಮೂರ್ತ ಕಹಾ ಜಾತಾ ಹೈ. ಇಂತಹ
ವಿಜಯಿ ಸಫಲತಾ ಮೂರ್ತ್ ಅಂತ ಹೇಳ್ತಾರೆ. ಇಸ್ಕೆ ಲಿಯೆ 3 ಸ್ವರೂಪ್ ಸೆ ಬಾಪ್ ಕಿ ಬಾತ್ ಯಾದ್ ರಖೋ. ಇದಕ್ಕಾಗಿ ಸದಾ ವಿಜಯಿ, ಸದಾ ಸಫಲತಾ ಮೂರ್ತ ಆಗಬೇಕು ಅಂತಂದರೆ ಅದಕ್ಕೆ 3 ಸ್ವರೂಪಗಳಿಂದ ತಂದೆಯನ್ನು ನೆನಪು ಮಾಡಬೇಕು. ತೀನೋ ಸ್ವರೂಪ ಅರ್ಥಾತ್ 3 ಸ್ವರೂಪಗಳು ಅಂತಂದರೆ ನಿರಾಕಾರ, आकार और साकार. जैसे 3 संबंधों में सत बाप, सत शिक्षक और सत गुरु की शिक्षाएं स्मृति में रखते हो, वैसे ही 3 स्वरूपों से 3 मुख्य बातें स्मृति में रखो. ಈ 3 ಮಾತುಗಳು ನಿರಾಕಾರ, ಆಕಾರ, ಸಾಕಾರ ಮತ್ತು ತಂದೆ, ಶಿಕ್ಷಕ, ಸದ್ಗುರು 3 ರೀತಿಯಲ್ಲಿ ನಮಗೆ ಶಿಕ್ಷಣವನ್ನು ಕೊಡ್ತಾರೆ. ಆ ಸ್ಮೃತಿನಲ್ಲಿ ಇಟ್ಕೊಂಡು ಏನಾಗಂತಾರೆ ಬಾಬಾ, 3 ಸ್ವರೂಪದ 3 ಮುಖ್ಯ ಮಾತುಗಳು ಯಾವಾಗಲೂ ಸ್ಮೃತಿನಲ್ಲಿ ಇರಬೇಕು. ಇನ್ 3 ಸ್ವರೂಪೋं से विशेष 3 वरदान कौन से हैं? ಈ 3 ಸ್ವರೂಪದಿಂದ ವಿಶೇಷವಾಗಿ 3 ವರದಾನಗಳು ಯಾವಾಗಿದೆ? ನಿರಾಕಾರಿ ಸ್ವರೂಪ की ಮುಖ್ಯ ಶಿಕ್ಷಾ का वरदान कौन सा है? ನಿರಾಕಾರ ಸ್ವರೂಪದ ಮುಖ್ಯ ಶಿಕ್ಷಣದ ವರದಾನ ಏನು? ಕರ್ಮಾತೀತ್ ಭವ. आकारी स्वरूप अथवा फरिश्तेपन का वरदान कौन सा है? डबल लाइट भव. डबल लाइट अर्थात सर्व कर्म बंधनों से हल्के और लाइट अर्थात सदा प्रकाश स्वरूप में स्थित रहने वाले. तो आकारी स्वरूप का विशेष वरदान है डबल लाइट भव. निराकारी स्वरूप दो कर्मातीत. इससे ही डबल ताजधारी भी बनेंगे. ಇದರಿಂದ ನೀವು ಡಬಲ್ ಕಿರೀಟಧಾರಿನೂ ಆಗ್ತೀರಾ. साकार स्वरूप का विशेष वरदान कौन सा है? साकार स्वरूप का विशेष वरदान है साकार समान निरहंकारी और निर्विकारी भव. ये 3 वरदान सदा स्मृति में रखने से सदा के लिए सहज ही सफलता मूर्त बन जाएंगे. समझा? ಬಾಬಾ ಹೇಳ್ತಾರೆ, ಬಾಬಾರವರನ್ನು ನಿರಾಕಾರಿ ರೂಪದಲ್ಲಿ ನೆನಪು ಮಾಡಿದ್ರೆ ಅವಾಗ ಬಾಬಾ ನಮಗೇನು ವರದಾನ ಕೊಡ್ತಾರೆ? ಕರ್ಮಾತೀತ್ ಭವ. ಆಕಾರಿ ಸ್ವರೂಪದಲ್ಲಿ ಬಾಬಾ ನೆನಪು ಮಾಡಿದ್ರೆ ಡಬಲ್ ಲೈಟ್ ಭವ. ಸಾಕಾರ ರೂಪದಲ್ಲಿ ನೆನಪು ಮಾಡಿದ್ರೆ ನಿರಹಂಕಾರಿ ಮತ್ತು ನಿರ್ವಿಕಾರಿ ಭವ ವರದಾನ ಕೊಡ್ತಾರೆ. ಇವುಗಳಿಂದ ನೀವೇನು ಮಾಡ್ತೀರಾ? ಯಾವಾಗಲೂ ಸಹಜ ಸಫಲತಾ ಮೂರ್ತ ಆಗ್ತೀರಾ. ಬಾಪ್ ದಾದಾ ಸೆ ಭಿ ಬಚ್ಚೆ ಶಕ್ತಿವಾನ್ ಹೇ. ಬಾಪ್ ದಾದಾರವ್ರಿಗಿಂತ ಮಕ್ಕಳೇ ನೀವು ಏನಾಗಿದ್ದೀರಾ? ಶಕ್ತಿವಂತರಾಗಿದ್ದೀರಾ. ಕ್ಯೋಂಕಿ ವೇ ಸರ್ವಶಕ್ತಿಮಾನ್ ಕೋ ಪ್ರತ್ಯಕ್ಷ ಕರ್ನೆ ಕೆ ನಿಮಿತ್ತ ಬನೆ ಹೇ. ಯಾಕಂತಂದರೆ ನೀವು ಅಂಥ ಸರ್ವಶಕ್ತಿಮಾನ್ ಶಿವಬಾಬಾರವರನ್ನು ಪ್ರತ್ಯಕ್ಷ ಮಾಡೋಕ್ಕೆ ನಿಮಿತ್ತ ಆಗಿದ್ದೀರಾ. ಕ್ಯಾವೇ ಜ್ಯಾದಾ ಶಕ್ತಿಮಾನ್ ನಹೀ ಹೇ? ಸರ್ವಶಕ್ತಿಮಾನ್ ಕೋ सर्व संबंधों से अपना बना देना व अपने स्नेह की रस्सी में बांध लेना तो क्या ज़्यादा शक्तिवान नहीं हुए? ಸರ್ವಶಕ್ತಿವಂತ ಶಿವಬಾಬ ಅಂಥ ಸರ್ವಶಕ್ತಿವಂತ ತಂದೆಯನ್ನು ನೀವು ಸ್ನೇಹದ ಬಂಧನದಿಂದ ಸರ್ವ ಸಂಬಂಧಗಳ ಬಂಧನದಲ್ಲಿ ನೀವು ಕರ್ಕೊಂಡು ಬಂದು ಆತನನ್ನು ಬಂಧಿಸಿದ್ದೀರಿ ಅಂತಂದರೆ ನೀವು ಆತನಿಗಿಂತ ಶಕ್ತಿವಾನರು ಅಂತ ಹೇಳ್ತಾರೆ ಬಾಬಾ. बल्कि अथॉरिटी को वर्ल्ड सर्वेंट बना देना इसके निमित्त कौन? ಬಾಬಾ ಹೇಳ್ತಾರೆ, ಯಾರು ಅಥಾರಿಟಿ ಅಂತ ಹೇಳ್ತೀವೋ ಅಂಥವರನ್ನು ಜಗತ್ತಿನ ಸರ್ವೆಂಟ್ ಮಾಡಿಬಿಟ್ಟಿದ್ದೀರಾ ನೀವು. ಅದಕ್ಕೆ ನಿಮಿತ್ತ ಆಗಿದ್ದೀರಾ. ಸಮೀಪ ವ ಸಹಯೋಗಿ ಬಚ್ಚೆ. ಅದಕ್ಕೆ ನೀವು ಸಮೀಪ ಮತ್ತು ಸಹಯೋಗಿ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. ऐसे सर्वश्रेष्ठ सदा बाप दादा को हर कर्म और हर कदम द्वारा प्रख्यात करने वाले. ಇಂಥ ಸರ್ವಶ್ರೇಷ್ಠ ಯಾವಾಗಲೂ ಬಾಪ್ ದಾದಾರವರನ್ನು ಪ್ರತಿಯೊಂದು ಕರ್ಮದಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಅವರನ್ನು ಏನು ಮಾಡ್ತಾ ಇದ್ದೀರಾ? ಬಾಬಾರವರನ್ನು ಪ್ರಖ್ಯಾತ ಮಾಡುವಂತಹ ಹರಾತ್ಮಕೋ ಬಾಪ್ಗೆ ಸಾಥ್ ಮಿಲನ್ ಮನಾನೆಗೆ. ಪ್ರತಿಯೊಬ್ಬ ಆತ್ಮಗಳನ್ನು ತಂದೆಯವರ ಜೊತೆ ಮಿಲನ ಮಾಡಿಸ್ಲಿಕ್ಕೆ ನಿಮಿತ್ತ ಆಗಿರುವಂಥ ನೀವು ಮಕ್ಕಳು ಸದಾ ಬಾಪ್ ಅವರ ಸೇವಾಮೆ, ಸದಾ ತಂದೆ ಮತ್ತು ಸೇವೆನಲ್ಲಿ ಲವಲೀನ್ ಮಾಡುವಂತಹ ಲಕ್ಷ್ಯ और लक्षण को समान बनाने वाले. ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡುವಂತಹ ಸಾಕ್ಷಾತ್ ಬಾಪ್ ಸಮಾನ್ ಬನ್ ಸರ್ವ ಕೋ ಬಾಪ್ ಕಾ ಸಾಕ್ಷಾತ್ಕಾರ ಕರಾನೆ ವಾಲೆ. ಸಾಕ್ಷಾತ್ ತಂದೆ ಸಮಾನವಾಗಿ
ಎಲ್ಲರ ತಂದೆ ಸಾಕ್ಷಾತ್ಕಾರ ಮಾಡುವಂಥವರು ऐसे लवफुल और लॉफुल आत्माओं के प्रति बाप दादा का याद प्यार और नमस्ते। नमस्ते बाबा, नमस्ते। इस मुरली का सार, संगम युग पर शिव बाबा द्वारा राज ऋषि का पद प्राप्त होता है। संगम युगದಲ್ಲಿ ಶಿವ ಬಾಬಾರವರ ಮುಖಾಂತರ ರಾಜ ಋಷಿ ಪದವಿ ಪ್ರಾಪ್ತ ಆಗ್ತದೆ. ರಾಜ ಋಷಿ ಅರ್ಥಾತ್ ಜಿತ್ತೆದಾ ಹಿ ಅಧಿಕಾರ ಉತ್ತೆದಾ ಹಿ ಸರ್ವತ್ಯಾಗ. ಎಷ್ಟು ಅಧಿಕಾರ ಇರ್ತದೋ ಅಷ್ಟು ತ್ಯಾಗ ಮಾಡಬೇಕಾಗ್ತದೆ. ಕರ್ಮಾತೀತ್ ಬನನೆ ಕಿ ಸ್ಟೇಜ್ ಕಿ ನಿಶಾನಿ ಹೇ ಸದಾ ಸಫಲತಾ ಮೂರ್ತ್. ಕರ್ಮಾತೀತ್ ಆಗುವ ಸ್ಥಿತಿ ಸಂಕೇತ ಏನಾಗಿದೆ ಅಂತಂದರೆ ಯಾವಾಗಲೂ ಸಫಲತಾ ಮೂರ್ತ್. समय भी सफल, संकल्प भी सफल, संपर्क और संबंध भी सफल, इसको कहते हैं ಸಫಲತಾ ಮೂರ್ತ. ಯಾಕೆ ಸಫಲತಾ ಮೂರ್ತ ಅಂತ ಹೇಳ್ತಾರೆ ಅಂದರೆ ಸಮಯ, ಸಂಕಲ್ಪ, ಸಂಪರ್ಕ, ಸಂಬಂಧ ಎಲ್ಲವನ್ನ ಸಫಲ ಮಾಡುವಂಥವ್ರು ನೀವು ಸಫಲತಾ ಮೂರ್ತಾತ್ಮಗಳು. सफलता मूर्त बनने के लिए वर्तमान समय प्रमाण विशेष रूप से परखने की शक्ति की आवश्यकता है. ಸಫಲತಾ ಮೂರ್ತ ಆಗಬೇಕು ಅಂತಂದರೆ ಇದಕ್ಕಾಗಿ ವರ್ತಮಾನ ಸಮಯದ ಪ್ರಮಾಣವಾಗಿ ವಿಶೇಷ ರೂಪದಿಂದ ನಿಮಗೆ ಪರಖ್ ಮಾಡ್ತಕ್ಕಂಥ ಶಕ್ತಿ ಬೇಕು, ಅದರ ಅವಶ್ಯಕತೆ ಇದೆ. यह शक्ति होने से आने वाले विघ्नों को पहले से ही जानकर उसको समाप्त कर अपनी शक्ति को व्यर्थ होने से बचा सकेंगे. ಈ ಶಕ್ತಿ ಇರುವುದರ ಕಾರಣ ವಿಘ್ನಗಳು ಮೊದಲೇ ಬರೋಕ್ಕಿಂತ ಮುಂಚೆನೇ ನೀವೇನು ಮಾಡ್ತೀರೋ ಅವುಗಳನ್ನು ಸಮಾಪ್ತ ಮಾಡ್ಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಹರ್ ಮನುಷ್ಯಕ್ಕೆ ಅವಶ್ಯಕತಾ ಕೋ ಪರಖ್ ಉಸ್ಕೋ ಸಂತುಷ್ಟ ರಖ್ ಸಕೆಂಗೆ. ಪ್ರತಿಯೊಂದು ಆತ್ಮಗಳ ಅವಶ್ಯಕತೆ ಏನಿದೆ ಅಂತ ತಿಳ್ಕೊಂಡು ಸಂತುಷ್ಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. समय व वायुमंडल को परख पुरुषार्थ की गति तीव्र रख सकेंगे. नॉलेजफुल, लॉफुल और लवफुल का संतुलन रख कर ही सफलता को प्राप्त कर सकेंगे. ಎಲ್ಲವನ್ನ ಬ್ಯಾಲೆನ್ಸ್ ಮಾಡಬೇಕು. ಬರೀ ಜ್ಞಾನ ಅನ್ನೋದಿಲ್ಲ. ಜ್ಞಾನದ ಜೊತೆಗೆ ಪ್ರೇಮ ಮಾಡಬೇಕು, ಪ್ರೇಮದ ಜೊತೆಗೆ ನಿಯಮ ಕಾನೂನೇ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಮೂರು ಬ್ಯಾಲೆನ್ಸ್ ಇದ್ದರೆ ಸಫಲತೆ ಆಗ್ತದೆ. शिव बाबा के 3 स्वरूप से 3 विशेष वरदान प्राप्त होते हैं. ಶಿವ ಬಾಬಾರ 3 ಸ್ವರೂಪದಿಂದ 3 ವಿಶೇಷ ವರದಾನಗಳು ಪ್ರಾಪ್ತಿಯಾಗ್ತವೆ. ನಿರಾಕಾರ ರೂಪದಲ್ಲಿ ಕರ್ಮಾತೀತ ಭವ, ಆಕಾರಿ ಸ್ವರೂಪದಿಂದ ಡಬಲ್ ಲೈಟ್ ಭವ ಜಿಸ್ಸೆ ಡಬಲ್ ತಾಜ್ದಾರಿ ಬನೆಂಗೆ, ಸಾಕಾರ ಸ್ವರೂಪದಿಂದ ಬಾಬ್ ಸಮಾನ್ ನಿರಹಂಕಾರಿ ಮತ್ತು ನಿರ್ವಿಕಾರಿ ಭವ ವರದಾನಗಳು ಸಿಗ್ತವೆ. ಅಚ್ಛಾ, ಓಂ ಶಾಂತಿ.